ಮೋಹಿತ ಪಾರ್ಕಿಗೆ ಹೋಗಬೇಕು ಅನ್ನೋ ಆಸೆನ ಇವತ್ತು ನೆರವೇರಿಸ್ಬಿಟ್ಟಿದ್ದೀನಿ. ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ ಅವನು. ಏನು ಸ್ನ್ಯಾಕ್ಸ್ ಮಾಡಿದ್ದಾರೆ ನೋಡಬೇಕು. ನಮ್ಮ ಅತ್ತಿಗೆ ಏನಾದರೂ ಇಲ್ಲಿ ನೋಡಿ, ನಮ್ಮ ಅತ್ತಿಗೆ ಗಂಕಡ್ಡಿ ಹೊಗೆ ಕೊಟ್ಟು ಏನು ಸಖತ್ತಾಗಿ ಹಣ್ಣು ಮಾಡಿದ್ದಾರೆ. ನೆನ್ನೆ ಕರ್ಕೊಂಬರೋಕ್ಕಾಗಿಲ್ಲ, ಸೊ ಇಬ್ಬರು ಬೇಜಾರಾಗ್ತಾಯಿದ್ರು. ಸೊ ಇವತ್ತು ಅದಕ್ಕೆ ಇಬ್ಬರೂ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಗೆಸ್ ಮಾಡಿ ನಮ್ಮ ಅತ್ತಿಗೆ ಏನು ರೆಸಿಪಿ ಮಾಡ್ಬೋದು ಅಂತ ಕಮೆಂಟ್ ಮಾಡಿ. ಕರೆಕ್ಟ್ ಫುಲ್ ನಿಮ್ಮದೇ ಪಾರ್ಕು. ಹೌದಾ, ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಇಬ್ಬರನ್ನಾದರೆ ಕಂಟ್ರೋಲ್ ಮಾಡ್ಬೋದು ಅಂದ್ಬಿಟ್ಟು ಇಬ್ಬರನ್ನ ಕರ್ಕೊಂಬಂದಿದ್ದೀನಿ. ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡೆ, ಬಟ್ ಫುಲ್ಲು ಮಳೆ ಸ್ಟಾರ್ಟ್ ಆಗೋಯಿತು. ಅರ್ಧನೂ ಇಲ್ಲ, ಸ್ವಲ್ಪ ಮನೆಯಿಂದ ಸ್ವಲ್ಪ ದೂರ ಹೋಗಿದ ತಕ್ಷಣ. ಬಟ್ ಇವತ್ತು ಶೋರ್ ಮಳೆ ಬರಲ್ಲ. ಬಿಸಿಲು ನೋಡ್ತಾ ಇರ್ಬೋದು ನನ್ನ ಮುಖದ ಮೇಲೆ ಹೇಗೆ ಬೀಳ್ತಿದೆ. ತುಂಬ ಬಿಸಿಲಿದೆ. ಸೊ ನಾನು ಕರ್ಕೊಂಡು ಹೋಗ್ಬಾರ್ದು ಅಂತ ಅಂದ್ಕೊಂಡೆ, ಬಟ್ ಅವರು ಪ್ಲೀಸ್ 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 ಅಂತ ಕೇಳ್ಕೊತಾನೆ ಇದ್ದಾಳೆ ಮೋಹಿತ. ಸೊ ಅದಕ್ಕೆ ಇವಾಗ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಬಿಸಿಲು ಫುಲ್ಲು, ಈ ಬಿಸಿಲಲ್ಲಿ ಪಕ್ಕ ಮಳೆ ಬರಲ್ಲ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ. ನೋಡಿ ನನ್ನ ಮಗನೂ ರೆಡಿ, ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ ಅವನು. ಸ್ಕೂಲು ಇವತ್ತು ಸ್ಟಾರ್ಟ್ ಆಗಿಲ್ಲ, ನಾಳೆಯಿಂದ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇವತ್ತೇ ಕರ್ಕೊಂಡು ಹೋಗ್ಬಿಟ್ಟು ಬಂದುಬಿಡ್ತಿದ್ದೀನಿ. ಹೌದಾ ಹೌದಾ ಸೊ ಮತ್ತೆ ಪಾರ್ಕಲ್ಲಿ ಸಿಗೋಣ. ಕತ್ಲಾಗೋಕ್ಕೂ ಮುಂಚೆ ಬೇಗ ಬಂದುಬಿಡಬೇಕು, ಸ್ವಲ್ಪ ದೂರ ಇದೆ ಪಾರ್ಕು ಇಲ್ಲಿಂದ. ಸೊ ರೆಡಿನಾ? ನಾವಿವಾಗ ಪಾರ್ಕ್ ಹತ್ರ ಬಂದ್ವಿ. ನೋಡಿ ನಮ್ಮಿಬ್ರು ಮಕ್ಕಳು ರೆಡಿಯಾಗಿದ್ದಾರೆ. ಹೌದಾ? ನೀವಿಬ್ರು ಕತೆ ಹೇಳ್ತಿದ್ದೀರಾ? ನೆನ್ನೆ ಸರಿ ಬಾ. ನೆನ್ನೆ ಕರ್ಕೊಂಬರೋಕ್ಕಾಗಿಲ್ಲ, ಸೊ ಇಬ್ಬರು ಬೇಜಾರಾಗ್ತಾಯಿದ್ರು. ಸೊ ಇವತ್ತು ಅದಕ್ಕೆ ಇಬ್ಬರೂ ಕರ್ಕೊಂಬಂದ್ಬಿಟ್ಟಿದ್ದೀನಿ. ನೀನು ಜಾಯ್ನ್ ಆದ ನಿಮ್ಮ ಅಕ್ಕ ಜೊತೆ? ಎಷ್ಟು ಜಾಲಿ ಮಾಡ್ತಾರೆ ನೋಡ್ತೀನಿ. ಇಬ್ಬರು ಎಷ್ಟು ಆಟ ಆಡ್ತೀರಾ ನೋಡ್ತೀನಿ. ನಿಧಾನಕ್ಕೆ ಹುಷಾರಾಗಿ ಆಡ್ಬೇಕಾಯ್ತಾ? ಸರಿ. ಇಬ್ಬರು ಆಡಿದ್ದೇ ಆಟ ಆಡ್ತಾರೆ, ಆದರೂ ಕರ್ಕೊಬರ್ಬೇಕು ಇವರಿಬ್ಬರನ್ನ ಪಾರ್ಕಿಗೆ. ಶೂ ಬಿಟ್ಬಿಟ್ಟು ಆಡು ಮಗನೇ, ಶೂ ಅಲ್ಲಿ ಜಾರ್ತೀಯಾ? ಅಷ್ಟು ಟೈಮ್ ನೋಡಿದ್ರೆ ಎಷ್ಟು ಕ್ರೌಡ್ ಇತ್ತು. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಫುಲ್ ಖಾಲಿ ಖಾಲಿ ಇದೆ. ಆಡು, ಫುಲ್ ನಿಮ್ಮದೇ ಪಾರ್ಕು. ಹೌದಾ? ನಿಧಾನಕ್ಕೆ ಆಟ ಆಡಬೇಕು ಇಬ್ರು. ನಾನು ಕಷ್ಟಪಟ್ಟು ಅಲ್ಲಿಂದ ಎಷ್ಟು ದೂರ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆಟ ಆಡಲಿ ಅಂತ ಕರ್ಕೊಂಬಂದರೆ ಇವಳು ನೋಡಿ ಮಣ್ಣಲ್ಲಿ ಆಟ ಆಡ್ತಿದ್ದಾಳೆ. ಮನೆ ಹತ್ರನೇ ಆಡ್ಬೋದಿತ್ತಲ್ಲ ಮಗನೇ ಮಣ್ಣಲ್ಲಿ. ಅವನು ನನ್ನ ಮಗ ಅಂತೂ ಫುಲ್ಲು ಜಾರ ಬಂಡಿ ಹಿಡ್ಕೊಂಬಿಟ್ಟಿದ್ದಾನೆ. ಹೌದಾ? ಆಲ್ರೆಡಿ ಸಂಜೆ ಆಗೋಯ್ತು, ಕತ್ಲಾಗೋಯ್ತು ಬೇಗ. ತುಂಬ ಕಮ್ಮಿ ಇದ್ದಾರೆ ಪಾರ್ಕಲ್ಲಿ ಮಕ್ಕಳು. ಎಷ್ಟು ಕಮ್ಮಿ ಅಂದರೆ ಆಲ್ಮೋಸ್ಟ್ ಯಾರೂ ಇಲ್ಲ, ತುಂಬ ಖಾಲಿ ಇದ್ದಾರೆ. ಎಲ್ಲ ಮಕ್ಳಿಗೂ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಪಾರ್ಕ್ ಖಾಲಿ ಇದೆ. ಇಲ್ಲ ಅಂದಿದ್ರೆ ಲಾಸ್ಟ್ ಟೈಮ್ ಬಂದಾಗ ನೋಡಿರ್ಬೋದು. ಲಾಸ್ಟ್ ಟೈಮ್ ಅಂತೂ ಏನಾಗಿತ್ತು ಅಂದರೆ ಒಂದು ಮಕ್ಕಳು ಆಟ ಆಡ್ತಾ ಬಿದ್ದು ಒಂದು ಮಗು ಅಲ್ಲೇ ಮುರಿದೋಗಿತ್ತು. ಬಟ್ ಆ ಮಕ್ಕಳು ಆಟ ಆಡಬೇಕಾದ್ರೆ ಏನು ಆ ಮಗುದು ತಪ್ಪಿಲ್ಲ ಈ ಮಗುದು ತಪ್ಪಿಲ್ಲ, ಇಬ್ಬರು ಒಟ್ಟಿಗೆ ಜಾರ ಬಂಡಿಲಿ ಜಾರಿದ್ರು. ಒಬ್ರಿಗೊಬ್ರು ತಲೆ ಟಚ್ ಆಗಿ ಅಲ್ಲೂ ಮುರಿದೋಗಿತ್ತು ಒಂದು ಮಗುಗೆ. ಆ ಭಯಕ್ಕೆ ನಾವು ಪಾರ್ಕಲ್ಲಿ ಹೆಂಗಂದ್ರಂಗೆ ಆಡ್ತಾರೆ, 3 ಜನನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕರ್ಕೊಂಬಂದಿಲ್ಲ. ಹಾಗೂ ಈಗ ನಾನು ಮೋಹಿತನ ಮತ್ತು ಮೂಡ್ಲನ್ನ ಕರ್ಕೊಂಬಂದಿದ್ದೀನಿ. ಬುದ್ಧನ ನಮ್ಮ ಅತ್ತಿಗೆ ಜೊತೆ ಮನೇಲೇ ಬಿಟ್ಟು ಬಂದಿದ್ದೀನಿ. ನಮ್ಮ ಅತ್ತಿಗೆ ಅಡುಗೆಗೆ ರೆಡಿ ಮಾಡಬೇಕು, ಈವ್ನಿಂಗ್ ಅಲ್ವಾ. ಸೊ 3 ಗಂಟೆ ಆಗಿದ್ರೆ ಅವರು ಬರೋರು. ನಾವು ಇವಾಗ 5 ಗಂಟೆಗೆ ಬಂದಿದ್ದೀವಿ. ಅದಕ್ಕೆ ಅವ್ರು ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಮನೇಲೇ ಪಾಪು ಜೊತೆ ಇದ್ದಾರೆ. ನಾನು 3 ಜನನೂ ಕರ್ಕೊಂಬರೋಕ್ಕಾಗಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇಬ್ಬರನ್ನಾದರೆ ಕಂಟ್ರೋಲ್ ಮಾಡ್ಬೋದು ಅಂದ್ಬಿಟ್ಟು ಇಬ್ಬರನ್ನ ಕರ್ಕೊಂಬಂದಿದ್ದೀನಿ. ನೋಡಿ ನನ್ನ ಮಗ. ಮನೆಗೆ ಹೋಗೋಣ ಬಾ. ನೀನು ಜಾಯ್ನ್ ಆದ ನಿಮ್ಮ ಅಕ್ಕ ಜೊತೆ?
ಅಲ್ಲ ಇವ್ರು ಬಂದಿರೋದು ಪಾರ್ಕ್ಗೆ, ಅದು ಮನೆ ಹತ್ರ ಇರೋ ಪಾರ್ಕ್ಗೆ. ಎಲ್ಲೋ ಟ್ರಿಪ್ ಹೋಗಿರೋರಂಗೆ ಫೋಸ್ ಕೊಡ್ತಾವ್ರೆ. ಕೂತಿರೋದು ಬಸ್ ಸ್ಟಾಪ್ ಕೆಳಗಡೆ. ಫೋಟೋ ಇಡಿ ಅಂತ. ಇಲ್ಲಿ ನೋಡಿ ಇವನ್ ಆ್ಯಟಿಟ್ಯೂಡ್ ನೋಡಿ. ಹಾಂ ಸಾರ್, ಸ್ವಲ್ಪ ಆ್ಯಟಿಟ್ಯೂಡ್ ಕಮ್ಮಿ ಮಾಡಿ, ನೀವು ಬಸ್ ಸ್ಟಾಪಲ್ಲಿದ್ದೀರಾ. ನಮ್ಮದಕ್ಕೆ ತರಕಾರಿ ತರೋದಕ್ಕೆ ಹೇಳಿದ್ದಾರೆ. ಸೊ ಈಗ ತರಕಾರಿ ತರೋದಕ್ಕೆ ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು. ಅಲ್ಲಿ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ. ಸೊ ಅದಕ್ಕೆ ಇವಾಗ ನಡ್ಕೊಂಡು ಹೋಗಿ ತರಕಾರಿ ತೊಗೊಂಬರ್ತೀವಿ. ಇದು ಬಂದು ನಾವು ನಾರ್ಮಲಾಗಿ ರೆಗ್ಯುಲರಾಗಿ ಆ್ಯಕ್ಚುಲಾಗಿ ಅಲ್ಲಿ ತೊಗೊತೀವಿ. ಇದು ಇವಾಗ ಹತ್ರ ಇದೆ ಅಂದ್ಬಿಟ್ಟು ಈ ಶಾಪ್ಗೆ ಹೋಗ್ತಿದ್ದೀನಿ. ಸೊಪ್ಪು ಪಾಲಕ್ ಥರ ಕೇಳಿದ್ರು, ಅಷ್ಟು ಚೆನ್ನಾಗಿಲ್ಲ, ಬಟ್ ಥರ ಕೇಳಿದ್ದಾರೆ ಅಂದ್ಬಿಟ್ಟು ತೊಗೊಂಡು ಹೋಗಬೇಕು. ನಮ್ಮ ಅತ್ತಿಗೆ ಪಾಲಕು, ಲೆಮನ್ನು ಮತ್ತು ಮೆಂತ್ಯ ಸೊಪ್ಪು ಥರ ಕೇಳಿದರು. ಸೊ ಅದನ್ನು ತಗೊಂಡು ಜೆಮ್ಸ್ ಹೇಳಿತತ್ತೆ. ನಾವಿವಾಗ ಮನೆಗೆ ವಾಪಸ್ ಬಂದ್ವಿ. ನೋಡಿ ನಮ್ಮಿಬ್ಬರು ಮಕ್ಕಳು ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ಕತ್ಲಾಗೋಯ್ತಾ? ಹೌದಾ, ಥ್ಯಾಂಕ್ ಯು. ಇಬ್ರಿಗೂ ಏನು ತಿಂಡಿ ಕೊಡಿಸಿಲ್ಲ. ಆಲ್ಮೋಸ್ಟ್ ಮನೇಲೇ ನಮ್ಮ ಅದಕ್ಕೆ ಏನಾದ್ರು ಸ್ನ್ಯಾಕ್ಸ್ ಮಾಡಿರ್ತಾರೆ. ಸೊ ಅದಕ್ಕೆ ಏನು ಹೊರಗಡೆ ತಿಂಡಿ ಕೊಡಿಸಿಲ್ಲ ಅವರಿಬ್ರಿಗೂ. ಹಾಗೆ ಕರ್ಕೊಂಬಂದೆ. ಹಾಂ, ಖುಷಿ ಇಲ್ಲ. ಸೊ ಇವಾಗ ನಮ್ಮ ಅದಕ್ಕೆ ಪಾಲಕು ಮತ್ತು ಮೆಂತ್ಯ ಎಲ್ಲ ತೊಗೋಬಾ ಅಂತ ಹೇಳಿದರು. ಏನು ಮಾಡ್ತಾರೆ ಗೊತ್ತಿಲ್ಲ. ಗೆಸ್ ಮಾಡಿ ನಮ್ಮ ಅದಕ್ಕೆ ಏನು ರೆಸಿಪಿ ಮಾಡ್ಬೋದು ಅಂತ ಕಮೆಂಟ್ ಮಾಡಿ. ಕರೆಕ್ಟಾ ಇಲ್ವಾ ಅಂತ ಹೇಳ್ತೀನಿ. ಲೆಮನ್ ಎಲ್ಲ ಹೇಳಿದ್ದಾರೆ, ತೊಗೊಂಡಿದ್ದೀನಿ. ಈಗ ಬುದ್ಧನ ತೋರಿಸ್ಬೇಕಂತೆ. ಹಾಯ್ ಮಾಡು ಬುದ್ಧ. ಅವನಷ್ಟೇ, ಅವನು ಓಡೋಗ್ಬಿಡ್ತಾನೆ. ಆಮೇಲೆ ಅತ್ತೆ ಎಲ್ಲಿ ನಾನು ಅಂತ ಕೇಳ್ತಾನೆ, ಅಮ್ಮ ಎಲ್ಲಿ ನಾನು ಅಂತ ಕೇಳ್ತಾನೆ. ಕ್ಯಾಮ್ರಾ ಹಿಂಗೆ ತಿರುಗಿಸಿದ ತಕ್ಷಣ ಓಡೋಗ್ಬಿಡ್ತಾನೆ ಅಲ್ಲಪ್ಪ. ಈಗ ಹೋಗಿ ಸಾಮಾನು ಕೊಟ್ಟು ಸ್ನ್ಯಾಕ್ಸ್ ಏನು ಮಾಡಿದ್ದಾರೆ ನೋಡಿ, ಎಂಜಾಯ್ ಮಾಡೋಣ. ಇಲ್ಲಿ ನೋಡಿ ನಮ್ಮ ಅತ್ತಿಗೆ ಗಂಕಡ್ಡಿ ಹೊಗೆ ಕೊಟ್ಟು ಏನು ಸಖತ್ತಾಗಿ ಹಣ್ಣು ಮಾಡಿದ್ದಾರೆ. ಸೂಪರ್ ಆಗಿ. ಇದು ಮಳೆ ಟೈಮಲ್ಲಿ ಆಗಿರೋದಲ್ಲ, ಅದಕ್ಕೆ ಸಿಡ್ಲೊಡ್ದಾಗಿರೋದ. ಸಖತ್ತಾಗಿದೆ ಕಲರ್. ಅದಕ್ಕೆ ನಂತರ ಈ ಕಲರ್ ಸೀರೆ ಇಲ್ಲ ಅದಕ್ಕೆ. ಸೂಪರ್ ಆಗಿದೆ ನೋಡಿ. ಎಷ್ಟು ಸಖತ್, ಎಷ್ಟು ಕಾದಿದೀವಿ ಗೊತ್ತಾ ನಾವು ಈ ಬಾಳೆಹಣ್ಣು ಹಣ್ಣಾಗಕ್ಕೆ. ಇದು ಖುಷಿ. ನಮ್ಮ ಬಾಳೆ ಮರದ್ದು ಹಣ್ಣು ಹಣ್ಣಾಗಿದೆ. ಫಸ್ಟ್ ಹಣ್ಣು ತಿಂತೀವಿ. ಹಾ, ಇನ್ನೂ ಒಂದು ಗೊನೆ ಬಂದಿದೆ, ಚಿಕ್ಕದಾಗಿದೆ, ತೋರಿಸ್ತೀನಿ ನಿಮಗೆ. ಎಷ್ಟೇ ಹಣ್ಣು ತಿಂದ್ರೂ, ಬಾಳೆಹಣ್ಣು ತಿಂದ್ರೂ ನಮ್ಮ ಗೊನೆ ಹಣ್ಣು. ಮತ್ತೆ ಇನ್ನೊಂದು ಗೊನೆ ಬಿಟ್ಟಿದೆ ಅನ್ನಲ್ಲ ನೋಡಿ. ಇದೆ ಯಾವಾಗ ಹಣ್ಣಾಗುತ್ತೆ ಗೊತ್ತಿಲ್ಲ ಇದು. ಮತ್ತು ಚೇಪೆಕಾಯಿ ಎಲ್ಲ ನೋಡಿ, ಕೈಗೆ ಸಿಗೋ ಥರ ಎಷ್ಟು ಗ್ರೌಂಡಿಂದ ಇಷ್ಟು ಕೆಳಗಡೆ ಇದೆ ನೋಡಿ. ಆರಾಮಾಗಿ ಹೀಗೆ ತೊಗೊಂಡು ತಿನ್ಬೋದು. ಆ್ಯಕ್ಚುಲಾಗಿ ಗಾಳಿಗೆ ಈ ಥರ ಕೆಳಗಡೆ ಬಗ್ಗಿದೆ. ಫುಲ್ಲು ಮೇಲೆ ಇತ್ತು ಮರ ತುಂಬ ಚೇಪೆಕಾಯಿ ಹಣ್ಣು ಬಿಟ್ಟಿದೆ. ಯಾವಾಗ ಹಣ್ಣಾಗುತ್ತೆ ಗೊತ್ತಿಲ್ಲ. ಇನ್ನು ದಪ್ಪ ಆಗಿದೆ, ಇನ್ನೂ ಬಂದಿಲ್ಲ. ಲಾಸ್ಟ್ ಟೈಮು ಆಗಿದ್ದೆಲ್ಲ ತೊಗೊಂಡು ತಿಂದ್ಬಿಟ್ವಿ. ಸೊ ಇವಾಗ ಮತ್ತೆ ಹಣ್ಣಿಗೆ ಬಂದಿದೆ, ಬಂದಾಗ ತಿನ್ನಬೇಕು. ನಮ್ಮ ಮನೆ ಮುಂದೆನೇ ನೋಡಿ ನೇರಳೆ ಮರ ಕಾಣಿಸ್ತಿದ್ಯಾ? ಬೆಳಕಲ್ಲಿ ಯಾವಾಗಾದರೂ ತೋರಿಸ್ತೀನಿ. ಎಷ್ಟು ಹಣ್ಣಿರುತ್ತೆ ಅಂದರೆ ನೋಡಿ, ಎಷ್ಟು ಹಣ್ಣಿದೆ. ಯಾವ ಜಂಕು ಬೇಡ ನಮಗೆ, ಆರಾಮಾಗಿ ಇಲ್ಲೇ ತಿನ್ಕೊಂಡಿರ್ಬೋದು. ಎಷ್ಟು ಸೂಪರಾಗಿದೆ. ಇಲ್ಲಿ ಆಲ್ಮೋಸ್ಟ್ ಕೆಳಗಡೆ ಕೈಗೆ ಸಿಗೋದೆಲ್ಲ ನಾನು ಮಧ್ಯಾಹ್ನ ಓಡಾಡ್ಕೊಂಡು ತಿಂದ್ಬಿಟ್ಟೆ. ಒಂದೆರಡು ಕೆಂಬರುತ್ತೆ ಅಂತ ಜಾಸ್ತಿ ತಿಂದಿಲ್ಲ. ಬಟ್ ಆ ಕಡೆ ತುಂಬ ಬಿಟ್ಟಿದೆ. ಬಟ್ ಆದರೆ ಅಲ್ಲಿ ಹೋಗೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ಹತ್ತತ್ರ ಇರೋದನ್ನು ಮಾತ್ರ ತೊಗೊಂಡು ತಿಂದಿದ್ದೀನಿ. ಏನು ಸ್ನ್ಯಾಕ್ಸ್ ಮಾಡಿದ್ದಾರೆ ನೋಡಬೇಕು. ನಮ್ಮ ಅದಕ್ಕೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಿರ್ತಾರೆ. ಸೊ ಸ್ನ್ಯಾಕ್ಸು ತಿನ್ಕೊಂಡು ಕಾಫಿ ಕುಡ್ಕೊಂಡು ಇವತ್ತು ಈವ್ನಿಂಗ್ನ ಎಂಜಾಯ್ ಮಾಡೋದು. ನಮ್ಮ ಮೋಹಿತ ಪಾರ್ಕಿಗೆ ಹೋಗಬೇಕು ಅನ್ನೋ ಆಸೆನ ಇವತ್ತು ನೆರವೇರಿಸ್ಬಿಟ್ಟಿದ್ದೀನಿ. ಮತ್ತು ನಮ್ಮ ಅದಕ್ಕೆ ಏನು ಸ್ನ್ಯಾಕ್ಸ್ ಮಾಡಿದ್ದಾರೆ ಗೊತ್ತಿಲ್ಲ. ಸೊ ಕಾಫಿ ಇಲ್ಲಾಂದರೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಿರ್ತಾರೆ. ಕಾಫಿ ಕುಡಿದ್ಬಿಟ್ಟು ಸ್ನ್ಯಾಕ್ಸ್ ತಿನ್ಕೊಂಡು ಇವತ್ತು ಈವ್ನಿಂಗ್ನ ಎಂಜಾಯ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.